ಹರಿ ಓಂ, ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಮರಳಾಗಿರುವಂಥ ಟೇಸ್ಟಿ ಆಗಿರುವಂಥ ಹೆಲ್ದಿ ಆಗಿರುವಂಥ ಅಮ್ಮನ ಕೈತುಪ್ಪ ನಮ್ಮಮ್ಮ ಮಾಡಿಕೊಟ್ಟಿದ್ದು ಊರಿಗೆ ಹೋದಾಗ. ಅದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಿದ್ದೀನಿ. ಸೊ ಫಸ್ಟು ನಾವು ಅಮ್ಮ ಮೆಂತ್ಯಕಾಳು ಹುರ್ಕೊಂಡಿದ್ರು. ಇಷ್ಟು ಮೆಂತ್ಯಕಾಳು, ಒಂದು ಸ್ಪೂನಷ್ಟು ಮೆಂತ್ಯಕಾಳನ್ನು ಡ್ರೈ ಫ್ರೈ ಮಾಡ್ಕೋಬೇಕು. ಸೊ ಚಟಪಟ ಅಂತ ಸಿಡಿಬೇಕು. ಅದಾದಮೇಲೆ ಅದನ್ನ ಸೈಡಿಗೆ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಅಗಲ ಪಾತ್ರೆಗೆ ಬೆಣ್ಣೆ ತೊಗೊಂಡಿದ್ದೀವಿ. ಇದೊಂದು ಅರ್ಧ kg ಬೆಣ್ಣೆ ಇದು. ಸೊ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ಅದಾದಮೇಲೆ ಕಲ್ಲುಪ್ಪು ಹಾಕ್ತಾ ಇದ್ದಾರೆ ಸ್ವಲ್ಪ. ಇದು ಮೆಲ್ಲಕ್ಕೆ ಮೆಲ್ಟ್ ಆಗ್ತಾ ಹೋಗುತ್ತೆ. ಉಪ್ಪು ಹಾಕಿ ಬಿಡಿ, ಸ್ವಲ್ಪ ನಿಧಾನಕ್ಕೆ ಮೆಲ್ಟ್ ಆಗ್ತಾ ಹೋಗುತ್ತೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ಸೊ ಇದಕ್ಕೆ ಅಮ್ಮ ಏನು ಆ್ಯಡ್ ಮಾಡ್ತಾ ಇದ್ದಾರೆ ಅಂದರೆ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದಾರೆ, ಎಲ್ಲ 1/4 ಟೀ ಸ್ಪೂನಷ್ಟು. ಹಾಗೆ 1/4 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಚಿಲ್ಲಿ ಪೌಡರ್ ಬೇಡ ಅಂತಂದರೆ ಒಣಮೆಣಸಿಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಅದಾದಮೇಲೆ ಕ್ರಷ್ ಮಾಡಿರುವಂಥ ಮೆಂತ್ಯ ಕಾಳೇನಿತ್ತು ಹುರ್ಕೊಂಡಿದ್ವಲ್ಲ, ಆ ಮೆಂತ್ಯ ಕಾಳನ್ನು ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. ಸೊ 3 ಲವಂಗ ಹಾಕ್ಕೊಂಡಿದ್ದಾರೆ. ಅದಾದಮೇಲೆ 4 ಕಾಳುಮೆಣಸು ಹಾಕ್ಕೊಂಡಿದ್ದಾರೆ. ಸೊ ಇಷ್ಟೇ ಐಟಮ್ಸು, ತುಂಬ ಕಮ್ಮಿಯಲ್ಲಿ ಒಂದು 5ರಿಂದ 6 ಐಟಮ್ಸ್ ಹಾಕಿದ್ದೀವಿ ಅಷ್ಟೇ. ಸೊ ಇದಾದಮೇಲೆ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದೆಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಫಸ್ಟ್ ಲೆವೆಲ್ಲು ಈ ಥರ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ತುಪ್ಪ ಮಾಡೋದು ತುಂಬ ಈಸಿ, ಬಟ್ ಕೆಲವೊಬ್ಬರು ಕೈಯಲ್ಲಿ ತುಪ್ಪ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಮಗೆ ಅಷ್ಟು ಟೇಸ್ಟ್ ಬರೋಲ್ಲ ನಮ್ಮ ಕೈಯಲ್ಲಿ. ಅಮ್ಮ ಅಥವಾ ಅಜ್ಜಿ ಮಾಡಿಕೊಟ್ರೆ ಅವ್ರ ಕೈಯಲ್ಲಿರೋವಂಥ ತುಪ್ಪನೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಕೂಡ ಎಂದು ಟ್ರೈ ಮಾಡಿಲ್ಲ, ಬಟ್ ನೋಡಿರೋದಷ್ಟೇ. ಸೊ ಇದನ್ನು ಹಾಗೆ ಕಂಟಿನ್ಯೂ ಗುರಾಡ್ತಾ ಇರಬೇಕು, ಯಾಕಂದರೆ ಒತ್ತುತ್ತೆ. ಸೊ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಕಂಟಿನ್ಯೂಯಸ್ಸು ಈ ಥರ ತಿರುಗಿಸ್ತಾ ಇರಬೇಕು. ಸೊ ಈ ಥರ ನೊರೆ ಎಲ್ಲ ಹೋಗುತ್ತೆ. ಓಕೆನಾ? ಇದು ಸೆಕೆಂಡ್ ಲೆವೆಲ್ಲು. ಗೀ ಮಾಡುವಾಗ, ತುಪ್ಪ ಮಾಡುವಾಗ ಇದು ಸೆಕೆಂಡ್ ಸ್ಟೇಜ್. ಫಸ್ಟ್ ಸ್ಟೇಜು ಮೆಲ್ಟಿಂಗ್ದು, ಫುಲ್ ನೊರೆ ಥರ ಇರುತ್ತೆ. ಇದಾದಮೇಲೆ ನೊರೆ ಎಲ್ಲ ಹೋಗ್ಬಿಡುತ್ತೆ. ಇದು ಸೆಕೆಂಡ್ ಸ್ಟೇಜು. ಸೊ ಹಂಗೆ ಮೆಲ್ಲಕ್ಕೆ ಕಂಟಿನ್ಯೂ ತಿರುಗಿಸ್ತಾ ಇರಿ. ಸೊ ಈಗ ಈ ನೊರೆ ಎಲ್ಲ ಹೋಗೋದಕ್ಕೆ ಒಂದು 2 ನಿಮಿಷ ಬೇಕು. ಹಾಗೆ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಬಿಡಿ. ಸೊ ಈಗ ನೋಡಿ, ಒಂದು ಸ್ವಲ್ಪನೂ ಕೂಡ ನೊರೆ ಇಲ್ಲ, ಎಲ್ಲ ಹೋಗಿದೆ. ಇನ್ನು 2 ಮಿನಿಟ್ಸ್ ಆದಮೇಲೆ ಮತ್ತೆ ಎಗೇನ್ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು 3rd ಲೆವೆಲ್ಲು. 3ನೇ ಸ್ಟೇಜ್ ಅಂತ ಹೇಳಿದ್ರೆ ತುಪ್ಪ ಮಾಡುವಾಗ ಈಗ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಒಂದು 2ರಿಂದ 3 ನಿಮಿಷ ಬೇಕು. ನೋಡಿ ಯಾವ ಥರ ನೊರೆ ಬಂದಿದೆ ಅಂತ. ಸೊ ಇದು 3rd ಲೆವೆಲ್ ಆಫ್ ಗೀ ಅಂತ ಹೇಳ್ಬೋದು. ಸೊ ಈ ಥರ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಈ ಸ್ಟೇಜಲ್ಲಿ, ಇದು 3rd ಸ್ಟೇಜ್, ಇನ್ನೊಂದು ಸ್ಟೇಜ್ ಅಷ್ಟೇ ಇರೋದು. ಸೊ ಅವಾಗ ಏನು ಮಾಡಬೇಕು, ನುಗ್ಗೆ ಸೊಪ್ಪು ಇದೆಯಲ್ವ, ನುಗ್ಗೆ ಸೊಪ್ಪಿಂದ ಒಂದು ಅರೆ ತೊಗೊಂಡು ಅದನ್ನು ಮಜ್ಜಿಗೆನಲ್ಲಿ ಬಟರ್ ಮಿಲ್ಕಲ್ಲಿ ಡಿಪ್ ಮಾಡಿದ್ದಾರೆ, ಅದನ್ನು ಇದಕ್ಕೆ ಹಾಕ್ತಾರೆ. ಸೊ ಇವಾಗ ಅದು ಉಕ್ಕೋಗ್ ಥರ ಬರ್ತಾ ಇದೆ, ನೊರೆ ಜಾಸ್ತಿ ಆಗಿದೆ ನೊರೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಆ ಡಿಪ್ ಮಾಡಿರೋವಂಥ ಮಜ್ಜಿಗೆನಲ್ಲಿ ಡಿಪ್ ಮಾಡಿರೋವಂಥ ನುಗ್ಗೆ ಸೊಪ್ಪನ್ನು ಹಾಕ್ಬಿಟ್ಟು ಕ್ಲೋಸ್ ಮಾಡಬೇಕು. ಲಿಡ್ ಚಟಪಟ ಅಂತ ಸಿಡ್ಬಿಡುತ್ತೆ, ಅದಕ್ಕೆ ಕ್ಲೋಸ್ ಮಾಡಿಕೊಂಡು ಲಿಡ್ಡನ್ನು ನಿಧಾನಕ್ಕೆ ಹಾಕ್ಕೊಳ್ಳಿ. ಫ್ಲೇಮ್ ಕಡಿಮೆ ಮಾಡಬೇಡಿ, ಮೀಡಿಯಂ ಫ್ಲೇಮಲ್ಲೇ ಇರಲಿ. ಸೊ ಇವಾಗ ಫೈನಲ್ ಸ್ಟೇಜ್ ಆಯಿತು, ರೆಡಿ ಆಯಿತು. ಈ ನೊರೆ ಎಲ್ಲ ಆಟೋಮೆಟಿಕ್ ನಿಧಾನಕ್ಕೆ ಇಳ್ಕೊಳ್ಳುತ್ತೆ. ಸೊ ಈಗ ಫ್ಲೇಮನ್ನು ಟರ್ನ್ ಆಫ್ ಮಾಡ್ಕೊಳ್ಳಿ. ಸ್ಟವ್ ಟರ್ನ್ ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ 1 ನಿಮಿಷ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಸೊ ಈಗ ತುಪ್ಪ ಫೈನಲಿ ರೆಡಿ ಆಯಿತು. ತುಪ್ಪ ಮಾಡಿದ ತಕ್ಷಣ ತಿನ್ನಬಾರ್ದು, ಕೆಮ್ಮಾಗುತ್ತೆ ಅಂತ ಹೇಳ್ತಾರೆ. ಸೊ ಒಂದು 4 ಡೇಸ್ 3 ಡೇಸ್ ಆದಮೇಲೆ ಆರಾಮಾಗಿ ತಿನ್ಬೋದು. ಸೊ ಈಗ ನಾನು 3-4 ಡೇಸ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಮರಳಾಗಿ ಟೇಸ್ಟಿಯಾಗಿ ರುಚಿಕರವಾಗಿ ಆರೋಗ್ಯವಾಗಿರುವಂಥ ಅಮ್ಮನ ಕೈತುಪ್ಪ ರೆಡಿ ಆಯಿತು. ನೀವು ಕೂಡ ಈ ಥರ ತುಪ್ಪ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.